ಸಣ್ಣ ಸಣ್ಣ ಪಟಾಕಿ ಎಲ್ಲ ನಮ್ಮ ತಮ್ಮಂದ್ರಿಗೆ ಕೊಟ್ಟು ಎಷ್ಟೊತ್ತು ವೇಟ್ ಮಾಡಿದ್ರು ಸೂಪರ್ ಮ್ಯಾನ್ ಪಟಾಕಿ ಹೊಡಿಲೇ ಇಲ್ಲ. ದೀಪಗಳನ್ನು ಹಚ್ಚಿದಾಗ ಮನೆ ಹಚ್ಚಿ ಹೋಗದೆ ಅದು ನೋಡಿದ್ರೆ ತಗದ್ಬಿಟ್ಟು ಕೆಳಗನೆ ಬ್ಲಾಸ್ಟ್ ಆಯ್ತು. ಇವತ್ತಿನ ದಿನ ಅಕ್ಟೋಬರ್ 22, 2025 ವೆನ್ಸ್ಡೇ. ಎಲ್ರಿಗೂ ಹ್ಯಾಪಿ ದಿವಾಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ನಮ್ಮ ತಾಯಿಯವರು ಟೀ ಮಾಡ್ತಾ ಇದ್ರು, ಅವ್ರ ಜೊತೆ ನಾವು ಮಾತಾಡ್ತಿದ್ದೆ. ಹಾಗೆ ನಮ್ಮ ತಾಯಿಯವರು ನಾನು ಬ್ಲಾಗ್ ಮಾಡ್ತೀನಿ ಅನ್ಕೊಂಡು ಅವರು ಬ್ಲಾಗ್ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಇಲ್ಲಿ ನೀರವನ್ನ ಬಂದಿದ್ದಾವೆ, ಯಾರನ್ನು ಹಿಡಿಯುವುದು? ನೀರನ್ನು ತುಂಬಿದರೆ ನಮಗ ಸ್ವಲ್ಪ ಸಹಾಯವನ್ನು ಮಾಡದಂಗ ಆಗುತ್ತೆ. ಅದರಂತ ಪುಣ್ಯ ಕೆಲಸ ಯಾವುದೂ ಇಲ್ಲ. ಬಣ್ಣ ತುಂಬೋದು, ರಂಗೋಲಿ ಹಾಕೋದು ಸುಮಾರು ಟೈಮ್ ಅಂತ ಇತ್ತು. 5:30 ಎದ್ರೆ 6-7 ಗಂಟೆ ಮಟ್ಟ ಅದೇ ಕೆಲಸ ಆಯ್ತು. ಇನ್ನ ಮಾಡಕ್ಕೆ ಬೇಕಾದಷ್ಟು ಕೆಲಸವನ್ನ ಐತೆ. ಟೀ ಮಾಡಿಲ್ಲ, ಟೀ ಕುದಿಲ್ಲ. ನಮ್ಮ ತಾಯಿಯವರವ್ರ ಕೆಲಸದ ಬಗ್ಗೆನೇ ಬ್ಲಾಗ್ ಮಾಡಿಬಿಟ್ಟು ನಮ್ಮನೆ ಅಂಗಳದ ಅಲಂಕಾರ ನೋಡು ಗಾಯ್ಸ್ ಹೇಗಿದೆ. ಹಾಗೆ ನಮ್ಮ ಓಣಿಯದು ಕೂಡ ಮುಂಜಾನೆ ನಮ್ಮಣ್ಣ ಸಾಂಗ್ ಹಚ್ಚಿದ, ನಮ್ಮ ತಮ್ಮ ಹೂ ಹೊಲಿತಿದ್ದ, ನಮ್ಮ ಸಣ್ಣ ತಮ್ಮ ಆಟ ಆಡ್ತಿದ್ದ. ನಾನು ಬ್ಲಾಗ್ ಮಾಡ್ಲಿಕ್ಕೆ ಅಂತ ಕ್ಯಾಮರಾ ಓಪನ್ ಮಾಡಿದ ತಕ್ಷಣ ಅರಳಿದ ಪ್ರತಿಭೆ. ಪಟಾಕಿ ಹೊಡಿಲಿಕ್ಕೆ ಪಟಾಕಿ ತಯಾರು ಮಾಡ್ತಿದ್ರು. ಹಾಗೆ ನಮ್ಮ ತಾಯಿಯರು ಕೂಡ ದೀಪಗಳನ್ನು ರೆಡಿ ಮಾಡ್ತಾ ಇದ್ರು. ಹಾಗೆ ನಾನು ಒಂದು ಸ್ಮಾಲ್ ಲುಕ್ ಕೊಟ್ಟೆ. ಹಲೋ ಗಾಯ್ಸ್, ನಮ್ಮ ಮದರ್ ಅವರು ದೀಪವನ್ನು ಹಚ್ಚುತ್ತಿದ್ದಾರೆ. ನಮ್ಮ ಮಮ್ಮಿ ದೀಪ ಹಚ್ಚುವಾಗ ನಾನು ಹೋಗಿ ಒಂದು ಗುಲಾಬ್ ಜಾಮೂನ್ ತಿನ್ಕೊಡುತ್ತೆ. ಎಮ್ಮಿ ಎಮ್ಮಿ. ಸೋನಾ ಬರೋಷ್ಟ್ರಲ್ಲೇ ಪಟಾಕಿ ಎಲ್ಲ ಚಿಂದ ಮಾಡಿಬಿಟ್ಟಿದ್ರು. ಸಣ್ಣ ಸಣ್ಣ ಪಟಾಕಿ ಎಲ್ಲ ನಮ್ಮ ತಮ್ಮಂದ್ರಿಗೆ ಕೊಟ್ಟು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ನಾವು ಹಾರಿಸ್ಲಿಕ್ಕೆ ಎಲ್ಲ ತಗೊಳ್ತಾ ಇದ್ವಿ. ಸೊ ಇವಾಗ ಇದು ಹಚ್ಚನ ಸೂಪರ್ ಮ್ಯಾನ್ ಹಚ್ಚಾನೆ ಪಟಾಕಿ. ಬಾಲಿ ಉದ್ದಿನ ಕಡೆ ತಗೋಬಾಲಿ. ಹ್ಯಾಪಿ ದಿವಾಲಿ ಡಿಶಿಶ್ ಕನ್ನಡ. ಸೂಪರ್ ಮ್ಯಾನ್ ಪಟಾಕಿನ ಕೆಳಗಿಟ್ಟು ಊದುಬತ್ತಿಯಿಂದ ಬತ್ತಿ ಹಚ್ಚಿದೆ. ಎಷ್ಟೊತ್ತು ವೇಟ್ ಮಾಡಿದ್ರು ಸೂಪರ್ ಮ್ಯಾನ್ ಪಟಾಕಿ ಹೊಡಿಲೇ ಇಲ್ಲ. ಅದನ್ನ ಹೊತ್ತಾಕ್ಬಿಟ್ಟೆ. ನಮ್ಮ ತಾಯಿ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ ಬಂದು ಇಡ್ತಾ ಇತ್ತು. ಎಲ್ಲಾ ದೀಪಗಳನ್ನು ಹಚ್ಚಿದಾಗ ಮನೆ ಈ ರೀತಿ ಕಾಣ್ತಾ ಇತ್ತು. ಅಷ್ಟರಲ್ಲೇ ನಮ್ಮಣ್ಣ ಪಟಾಕಿ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಸೊ ಗಾಯ್ಸ್, ಇವಾಗ ಫುಲ್ ಪಟಾಕಿ ಹೊಡೆನ ಕೊನೆ ತನಕ ನೋಡಿ. ನಮ್ಮ ತಮ್ಮ ಸುಸ್ಸೂರು ಬತ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾನ. ಹಾಗೆ ನಮ್ಮ ಅಪ್ಪನವರು ಕುಡ್ಕಿಯನ್ನು ಹಚ್ತಾ ಇದ್ರು. ನಮ್ಮ ತಾಯಿ ಪಟಾಕಿಯ ಶಬ್ದಕ್ಕೆ ಎದ್ರಕೊಂಡು ಒಳಗೆ ಬಂದು ಕುಂತ್ಕೊಂಡಿತ್ತು. ನಾನು ನಿಂತ್ಕೊಂಡಲ್ಲೇ ಚಕ್ರವನ್ನು ಹಚ್ಚಿ ಹೋಗದೆ ಅದು ನೋಡಿದ್ರೆ ಆರೋಗ್ಬಿಡ್ತು. ಮುಂದ್ಗಡೆ ಪಟಾಕಿ ಹಚ್ಚುವಾಗ ಹಿಂದಿಗಡೆ ಬ್ಲಾಸ್ಟ್ ಆಯ್ತು ನೋಡಿ. ಇವಾಗ ನಾನು ಪಟಾಕಿ ಸರ ಹಾಕ್ತೀನಿ. ಅದು ನೋಡಿದ್ರೆ ನಂಗೆ ಬಂದು ರಿವರ್ಸ್ ಬಿತ್ತು. ಬಾಣ ಸ್ಟೇಟ್ ಹೋಗ್ಲಂತ ಹಚ್ಚಿದ್ರೆ ಅದು ನೋಡಿದ್ರೆ ಆ ಮನೆ ಮೇಲೆ ಹೋಗಿ ಬಿದ್ದು ಬ್ಲಾಸ್ಟ್ ಆಯ್ತು. ಇವಾಗ ನಾನು ರಾಕೆಟ್ ಹಚ್ತೀನಿ ನೋಡಿ. ಅದು ನೆಲದಲ್ಲೇ ಬ್ಲಾಸ್ಟ್ ಆಯ್ತು. ಇವಾಗ ದೊಡ್ಡ ಸರ ಹಚ್ತೀನಿ ನೋಡಿ. ಅದು ಮುಗ್ದಾದ್ಮೇಲೆ ಮತ್ತೆ ಬಾಣ ಹಚ್ಚಿದೆ. ಅದು ಮೇಲೆ ಹೋಗಿ ಬ್ಲಾಸ್ಟ್ ಆಗೋದ್ ಬಿಟ್ಟು ಕೆಳಗನೆ ಬ್ಲಾಸ್ಟ್ ಆಯ್ತು. ಇವಾಗ ಈ ಬಾಣ ಹಚ್ತೀನಿ ನೋಡಿ. ಇದು ಬೇಕೋ ಬೇಡ ಮೇಲೆ ಹೋಗಿ ಬ್ಲಾಸ್ಟ್ ಆಯ್ತು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.